ಅದಾಗಿದ್ರೆ ಇವತ್ತು ರಾಜ್ಯ ಉದ್ಧಾರ ಆಗೋದು, ನಮ್ಮೆಲ್ಲರ ಆರೋಗ್ಯ ಚೆನ್ನಾಗಿರೋದು, ಶಾಲೆ ಮಕ್ಕಳು ಗೌರ್ಮೆಂಟ್ ಶಾಲೆಗಳು ಚೆನ್ನಾಗಾಗ್ತಾ ಇತ್ತು. ಇದೆಲ್ಲದನ್ನು ಬಿಟ್ಟು ಬರೀ 2000ಕ್ಕೆ ಎಲ್ಲರೂ ಕೂಡ ಮನಸ್ಸು ಸೋತ್ಬಿಟ್ಟು ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಅದಕ್ಕೆ ತಂದು ಇವತ್ತು ಪಶ್ಚಾತ್ತಾಪ ಎಲ್ಲ ಜನನೂ ಕೂಡ ಪಡ್ತಾ ಇದ್ದಾರೆ. ಎಲ್ಲ ಬೆಲೆ ಏರಿಕೆಗಳಾಗಿದ್ದಾವೆ. ಇವತ್ತು ಅವರು ಸ್ವೇಚ್ಛಾಚಾರವಾಗಿ ಇವತ್ತು ರಾಜಕೀಯವನ್ನು ಮಾಡಿಕೊಂಡು ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಇವತ್ತು ವಿಧಾನಸೌಧದ ಮುಂದೆ ಅವರು RCBನ ಒಂದು ಏನು ವಿಜೃಂಭಣೆ ವಿಜಯೋತ್ಸವವನ್ನು ಮಾಡ್ಲಿಕ್ಕೆ ಹೋಗಿ 11 ಜನ ಪಾಪ ಇವತ್ತು ಯುವಕರನ್ನ ಹಸು ನೀಗ್ದಂಥ ಈ ಸರ್ಕಾರ ಇವತ್ತು ಅಂಥ ರೀತಿಯಲ್ಲಿ ಇವರೇನು ಅದಕ್ಕೆ ಒಂದು ದಿವಸ ಸ್ಪೋರ್ಟ್ಸ್ಗೆ ಯಾವತ್ತೂ ಕೂಡ ಇವರು ಸ್ಪೋರ್ಟ್ಸ್ಗೆ ಈ ಸರ್ಕಾರ ಬೆಂಬಲ ಕೊಟ್ಟಿಲ್ಲ. ನಮ್ಮ ರಾಜ್ಯದಿಂದ ಯಾರು ಒಲಿಂಪಿಕ್ಸ್ ಹೋಗೋರಪ್ಪ? ಯಾರೂ ಇಲ್ಲ, ಯಾರನ್ನೂ ಕಳಿಸಿಲ್ಲ. ಇವತ್ತು ಒಂದೊಂದು ತಾಲೂಕುಗಳಲ್ಲಿ ಒಂದು ಕ್ರೀಡಾಂಗಣಗಳು ಸರಿಯಾಗಿಲ್ಲ. ಅಲ್ಲಿಗೆ ಬೇಕಾದಂಥ ಸಿಂಥೆಟಿಕ್ ಟ್ರ್ಯಾಕ್ ಇರ್ಬೋದು, ಅಲ್ಲಿಗೆ ಬೇಕಾದಂಥ ಎಲ್ಲ ಕ್ರೀಡಾ ಸಾಮಗ್ರಿಗಳನ್ನ ಕೊಡಲಿಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಒಂದು ಇಲಾಖೆಯಲ್ಲಿ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲದಂಥ ಇಲಾಖೆ ಯಾವ್ದಾರು ಇದ್ದರೆ ಅದು ಕ್ರೀಡಾ ಇಲಾಖೆ. ಇಂಥ ಇದರಲ್ಲಿ ಅಲ್ಲಿ ಏನಾದ್ರು ಹೆಸರು ಮಾಡಬೇಕು, ಯುವಕರನ್ನ ನಾನೇ ತಂದೆ ಅಂತ ಉಪಮುಖ್ಯಮಂತ್ರಿಗಳು ಪಾಪ ಇವರೇ ಏನೋ ಗೆದ್ಕೊಂಬಂದವ್ರಂಗೆ ಹೋಗಿ 11 ಜನನ ಹಸು ನೀಗಿದ್ರಲ್ರಿ. ನಾಚಿಕೆ ಆಗಲ್ವ ನಿಮಗೆ? ದಯಮಾಡಿ ಇಂಥ ಸರ್ಕಾರ ಬೇಕಾ? ಯೋಚನೆ ಮಾಡಬೇಕಾಗ್ತದೆ. ನಾವು ಯಾರೂ ಕೂಡ ಮೈ ಮರೆಯೋದು ಬೇಡ. ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಯಾಕೆ ಬೇಕು ಪ್ರಶ್ನೆ ನಾವೇ ಹಾಕ್ಕೊಳ್ಳೋಣ. ಕುಮಾರಣ್ಣಿಂದ ಏನೇನಾಗಿದೆ ರಾಜ್ಯಕ್ಕೆ? ನನಗೆ ವೈಯಕ್ತಿಕವಾಗಿ ಆಗದಿಲ್ಲದೆ ಇರ್ಬೋದು ಯಾರಿಗೋ, ಆದರೆ ರಾಜ್ಯದ ಜನತೆಗೆ ಅವ್ರು ಯಾರನ್ನೂ ಕೂಡ ಜಾತಿ ನೋಡಲಿಲ್ಲ, ಪಕ್ಷ ನೋಡಲಿಲ್ಲ. 25,000 ಜನ ರೈತರಿಗೆ ಸಾಲ ಮನ್ನಾ ಮಾಡಿದ್ರು. ಅದೆಲ್ಲ ಯಾರೂ ಕೂಡ ಮಾಡಲಿಕ್ಕಾಗಿಲ್ಲ. ಇವ್ರು ಯಾರು ಕೂಡ ಯೋಗ್ಯತೆಯೂ ಇಲ್ಲ ಅದನ್ನು ಮಾಡಲಿಕ್ಕೆ. ಆದ್ದರಿಂದ ಖಂಡಿತ ನಾವೆಲ್ಲ ಹೆಚ್ಕೊಂಡು ಯಾರು ಕೂಡ ಬಡವ್ರ ಪರವಾಗಿ ರೈತರ ಪರವಾಗಿ ಚಿಂತನೆ ಮಾಡ್ತಾರೆ ಅಂದರೆ ಅದು ದೇವೇಗೌಡರು, ಕುಮಾರಣ್ಣ ಅಂತ ನಾವು ನೇರವಾಗಿ ಹೇಳಬೇಕಾಗ್ತದೆ. ಆದ್ದರಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ನಾವೆಲ್ಲ ಒಂದು ಆತಂಕದಲ್ಲಿದ್ವಿ. ಏನು ಇವತ್ತು ದೇವೇಗೌಡರಿಗೆ ವಯಸ್ಸಾಯಿತು, ಕುಮಾರಣ್ಣ ಡೆಲ್ಲಿಗೆ ಹೊಟ್ಟೋದ್ರು, ನಮ್ಮ ರಾಜ್ಯದ ಇನ್ನೇನು ನಮ್ಮ ಪಕ್ಷದ ಗತಿ ಏನು ಅಂತಕ್ಕಂಥದ್ದು. ಒಂದು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಂದು ಇದು ಬಂದು ಶಕ್ತಿ ಬಂದು, ಇಲ್ಲ ನಾನು ಇವತ್ತು ರಾಜ್ಯದ ಉದ್ದಗಲಕ್ಕೂ ನಾನು ಪ್ರವಾಸ ಮಾಡಿ ರಾಜ್ಯದ ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ನಾನು ಒಳ್ಳೆ ಸಂಬಂಧ ಇಟ್ಕೋತೀನಿ ಅಂತಕ್ಕಂಥ ಛಲದಿಂದ ಇವತ್ತು ಈಚೆ ಹೊರಟಿದ್ದಾರೆ. ಮೊನ್ನೆ ಸೋಮವಾರದಿಂದ ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸವನ್ನು ಕೈಗೊಂಡು ಇವತ್ತು 4 ದಿವಸಗಳ ಕಾಲ ಸತತವಾಗಿ ನಮ್ಮ ಜಿಲ್ಲೆಯಲ್ಲಿ 8 ಕ್ಷೇತ್ರಗಳನ್ನು ಕೂಡ ಪ್ರವಾಸ ಮಾಡಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಕಾರ್ಯಕರ್ತರು ಹುಮ್ಮಸ್ಸಲ್ಲಿರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಈ ಹುಮ್ಮಸ್ಸು ಚುನಾವಣೆ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ಒಂದೊಂದು ಮತನೂ ಕೂಡ ಮುಖ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು. ನಾವೆಲ್ಲ ಕಡೆ ಹೇಳ್ತೀವಿ ಕೃಷ್ಣಣ್ಣ ಅಂದರೆ ಹೋರಾಟಗಾರ, ಯಾವುದು ಕೊಡದೇ ಇದ್ರೂ ಬೀದಿಗಿಳಿದು ಹೋರಾಟ ಮಾಡೋದು ನಮ್ಮ ಕೃಷ್ಣಣ್ಣಂದು ಜಾಯಮಾನ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದ್ದರಿಂದ ಅಂಥ ಒಬ್ಬ ನಿಮ್ಮನ್ನು ಯಾವತ್ತೂ ಕೂಡ ಬೀದಿಗೆ ಬೀಳಕ್ಕೆ ಬಿಡಲ್ಲ, ನಿಮಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ. ನಿಮ್ಗೆ ಹೋರಾಟ ಮಾಡಿ ನಿಮಗೆ ನ್ಯಾಯ ಒದಗಿಸ್ಕೊಡೋವರೆಗೂ ಕೂಡ ಅವರು ಎಲ್ಲಾದರೂ ಕೂಡ ಸ್ಟ್ರೈಕ್ ಮಾಡಿ ಹಠ ಮಾಡಿ ಪಡ್ಕೊಳ್ಳೋದ್ರಲ್ಲಿ ನಮ್ಮ ಕೃಷ್ಣಣ್ಣ ಮೊದಲನೇ ಕೈ ನಮ್ಮ ಜಿಲ್ಲೆನಲ್ಲಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಆದ್ದರಿಂದ ಇಂಥ ಒಬ್ಬರು ನಾಯಕರು ನಮಗೆಲ್ಲ ಕೂಡ ಈ ಕ್ಷೇತ್ರದಲ್ಲಿದ್ದಾಗ ಖಂಡಿತ ಮಾತು ಹೊರಟಿರ್ಬೋದು, ಆದರೆ ಮನಸ್ಸು ಮೃದು, ನಮ್ಮವ್ರನ್ನ ಯಾರನ್ನೂ ಬಿಟ್ಕೊಡಲ್ಲ ನಮ್ಮ ಪಕ್ಷದವ್ರನ್ನ. ಆ ಥರ ಮನಸ್ಥಿತಿ ಕೃಷ್ಣನಂದು ಇರಬೇಕಾದ್ರೆ ಖಂಡಿತ ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಪಕ್ಷವನ್ನು ಕಟ್ಕೊಂಡು ಹೋಗೋಣ. ಈ ಭಾಗದಲ್ಲಿ ಮುಂದೆನೂ ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಮತ್ತು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕುಮಾರಸ್ವಾಮಿಯವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿ ನೋಡಬೇಕು. ನಮಗೋಸ್ಕರ ಅಲ್ಲದೆ ಇದ್ದರೂ ರಾಜ್ಯಕ್ಕೋಸ್ಕರ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಈ ಮಿಸ್ಕ್ಯಾಲ್ ಕ್ಯಾಂಪೇನು ಮತ್ತು ಜನರೊಂದಿಗೆ ಜನತಾದಳ ಇದೆರಡನ್ನೂ ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಮೆಂಬರ್ಶಿಪ್ ಆಗಲಿಕ್ಕೆ ಅವಕಾಶ ಮಾಡಿಕೊಡಿ. ಅದ್ರ ಮುಖಾಂತರ ಇವತ್ತು ಸಂದೇಶ ರಾಜ್ಯಕ್ಕೆ ಸಂದೇಶ ಹೋಗ್ತದೆ, ಒಲವು ಕೂಡ ಹೆಚ್ಚಾಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ JDS. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.